Welcome to Basavati ITI channels. So today topic is VAT, value added tax. So how to apply for the VAT. So first of all create the company. So first ಏನು ಮಾಡೋಣ ಅಂದರೆ ಕಂಪ್ನಿಯನ್ನು ಕ್ರಿಯೇಟ್ ಮಾಡೋಣ. Then ಕಂಪ್ನಿ ಕ್ರಿಯೇಟ್ ಮಾಡೋಣ. Enterprises, Talo Enterprises. So state Karnataka. So first of all ಮರಿಬಾರ್ದು ಯಾರು ಅಕೌಂಟ್ ವಿತ್ ಇನ್ವೆಂಟರಿ ಅಂತ ತೆಗೆದುಕೊಳ್ಬೇಕು. Then go to the gateway of Tally. So 2008 ವರ್ಷನ್ 2008 ಇಯರ್ಸ್ ಅದ, ಇಲ್ಲಿ 2008 to 9 ಅದ ನೆನಪಿಟ್ಕೊಳ್ಳಿ. ಸೊ ಎಸ್ಕೇಪ್ ಬಟನ್ ಪ್ರೆಸ್ ಮಾಡಿ, ದೆನ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಲೆಡ್ಜರ್ಸ್ create. So first of all you press the F11 and F3. So select the VAT options, yes buttons, yes. So here fill the informations, VAT details, state Karnataka, type of regulars, so VAT applicable for 2008. So tax information, fill the VAT TIN number, regulars, so local sales tax numbers, interstate sales tax numbers, then PAN income tax numbers. So I will fill the example for numbers, some numbers. Then income tax numbers, yes. Then create the purchase ledgers, purchase account, so purchase at 1%. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಥಿಯರಿ ಕ್ಲಾಸ್ನಾಗೆ, ಬಿಫೋರ್ ಹಿಂದಿನ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಪರ್ಚೇಸ್ ಎಟ್ 1%, ಪರ್ಚೇಸ್ ಎಟ್ 12.5, ಪರ್ಚೇಸ್ ಎಟ್ 20%, ಪರ್ಚೇಸ್ ಎಟ್ 4%. ಹಾಗಾದರೆ ಪರ್ಚೇಸ್ ಎಟ್ 1% ಅನ್ನು ತೆಗೆದುಕೊಳ್ಳೋಣ. ನೆಕ್ಸ್ಟ್ ಸೇಲ್ಸ್ ಎಟ್ 1% ಅಂತ ಎಂಟ್ರಿ ಮಾಡ್ಬೋದು. ಸೇಲ್ಸ್ ಅಕೌಂಟ್, ಎಸ್ ಸೇಲ್ಸ್ ಎಟ್ 1% ಅಂತ ತೆಗೆದುಕೊಳ್ತೀನಿ. ನೆಕ್ಸ್ಟ್ ಇನ್ಪುಟ್ ವ್ಯಾಟ್, input VAT at 1% under duties and taxes. VAT, so input VAT 1%. Next output VAT at 1%. ಸೊ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ 1%, 4%, 4%, 1%, 1%. ಅಲ್ಲಿ 1% ಹಾಕಿದ್ದೀನಿ ಔಟ್ಪುಟ್ ವ್ಯಾಟ್. ಸೊ ಹಾಗಾದರೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ತೆಗೆದುಕೊಳ್ತೀನಿ, ವ್ಯಾಟ್ ಅನ್ನು ಇಡ್ತೀನಿ. ಸೊ ಇಲ್ಲಿ ನೋಡಿ, ಇವಾಗ ನಾವು ವ್ಯಾಟ್ ಅನ್ನು ತೆಗೆದುಕೊಳ್ಬೇಕು, 1%ದ ಔಟ್ಪುಟ್ ವ್ಯಾಟ್. ನಾವು ಇನ್ ಕೇಸ್ ಇಲ್ಲಿ ಏನಾದರೂ 4% ಬರೆದ್ರೆ ಇಲ್ಲಿ 4% ತೆಗೆದುಕೊಳ್ಬೇಕು. ಹಾಗೆ ಇನ್ಪುಟ್ದು ಹಾಗೆ. ಸೊ ಅಕಸ್ಮಾತ್ 12.5 ನಾವು ನೇಮ್ ಒಳಗೆ ಲೆಜರ್ಸ್ ಕ್ರಿಯೇಷನ್ ಬರೆದ್ರೆ 12.5 ತೆಗೆದುಕೊಳ್ಬೇಕು. ಈಗ 1 ಪಾಯಿಂಟ್ ಬರ್ದೇನೆ, 1 ಪಾಯಿಂಟ್ ತೆಗೆದುಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮೆನ್ಷನ್ ಮಾಡಿ, ದೆನ್ ಪ್ರೆಸ್ ದ ಎಸ್ಕೇಪ್, go to inventory informations, units, then create. ನಾ ಫಸ್ಟ್ ಗೋಲ್ಡ್ ಅನ್ನು ತೆಗೆದುಕೊಳ್ತೀನಿ, ಅದಕ್ಕೆ ನಾ ಗ್ರಾಮ್ ಮೇಲೆ ತೆಗೆದುಕೊಳ್ತಾ ಇದ್ದೀನಿ. GMs ಅಂತ ಬರ್ತೀನಿ, ಫುಲ್ ಫಾರ್ಮ್ ಗ್ರಾಮ್ಸ್.
stock groups 22 carat and 24 carat. So ರೀತಿ ಮಾಡ್ಬೋದು 22%, 24%. ದೆನ್ ಸ್ಟಾಕ್ ಐಟಮ್ಸ್ ರಿಂಗ್ ಅಂತ ಎಂಟ್ರಿ ಮಾಡೋಣ. ಸೊ ರಿಂಗು 22 ಕ್ಯಾರೆಟ್, ಎಷ್ಟು ಗ್ರಾಮ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ವ್ಯಾಟ್ 1% ಇದೆ. ಇಲ್ಲಿ ಅಮೌಂಟನ್ನು ನಾವು ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಬೇಕು. ಸೊ ಎಷ್ಟು ಕ್ವಾಂಟಿಟಿ, ಒಂದು 40 ಗ್ರಾಮ್ಸ್ ತಗೊಳ್ಳೋಣ. ಸೊ 1 ಗ್ರಾಮಿಗೆ 750 ಅಂತ ಇಟ್ಕೊಳ್ಳೋಣ. ಸೊ 40 ಗ್ರಾಮ್ಸಿಗೆ ಎಷ್ಟಾಯಿತು ಅಷ್ಟು. ದೆನ್ ಏನು ಮಾಡೋಣ, ಇದನ್ನೇ ನಾವು ಪರ್ಚೇಸ್ ವೋಚರ್ಗಳಿಗೆ ಎಂಟ್ರಿ ಮಾಡ್ಬೋದು. ಅಕೌಂಟಿಂಗ್ ವೋಚರ್ ಕಾಣ್ತಾ ಇರ್ಬೋದು ನಿಮಗೆ, F9 ಪರ್ಚೇಸ್ ವೋಚರ್, ಕ್ಯಾಶ್. ಇಲ್ಲಿ ಪರ್ಚೇಸ್ 1% ಇದ್ದರೆ 1% ತಗೋಬಹುದು. ಸೊ ನಾವು ಮೆನ್ಷನ್ ಬರ್ದಿರ್ಕಿಲ್ಲ ಇಲ್ಲಿ 1% ಅಂತ, 1% ಬರ್ತದೆ. ಸೊ ರಿಂಗ್ ಅಂತ ಮತ್ತೆ ಪರ್ಚೇಸ್ ಮಾಡ್ಬೋದು. ಈ ಸ್ಟಾಕ್ ಐಟಮ್ಸ್ ತಗೋಬೇಕು. ಸೊ ಆಲ್ಟ್ ಐ ಪ್ರೆಸ್ ಮಾಡಿದರೆ ಬರ್ತದೆ. ಸೊ ಕ್ಯಾಶ್ ಲೆಜರ್ಸ್ ಪರ್ಚೇಸ್ 1% ಬಂತು. ಸೊ ಇವಾಗ ನಾವು ಮೆನ್ಷನ್ ಮಾಡಬೇಕು 1% ಅದು ಯಾವುದು, ರಿಂಗ್ ಅದ. ಸೊ ರಿಂಗ್, ಸೊ ಒಂದು 50 ಗ್ರಾಮ್ಸನ್ನು ಪರ್ಚೇಸ್ ಮಾಡೋಣ. ದೆನ್ ಸೇಲ್ಸ್ ವೋಚರ್ನ ಓಪನ್ ಮಾಡೋಣ. ಇಲ್ಲಿ ನಮಗೆ ಪೇಜಪ್ ಬಟನ್ ಪ್ರೆಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮಗಿಲ್ಲಿ ಇನ್ಪುಟ್ ವ್ಯಾಟನ್ನು ಅಪ್ಲೈ ಮಾಡಬೇಕು. ಇನ್ಪುಟ್ ವ್ಯಾಟನ್ನು ಅಪ್ಲೈ ಮಾಡಿದರೆ ಇನ್ಪುಟ್ ವ್ಯಾಟ್ ಅಮೌಂಟ್ ಬರ್ತದೆ. ಸಾರಿ, ಔಟ್ಪುಟ್ ವ್ಯಾಟನ್ನು ಅಪ್ಲೈ ಮಾಡಿ. ದೆನ್ ಇನ್ಪುಟ್ ವ್ಯಾಟನ್ನು ನೋಡೋಣ. ಇನ್ಪುಟ್ ವ್ಯಾಟ್ ಸೇಲ್ಸ್ ನೋಡೋಣ. ಸೇಲ್ಸ್ ವೋಚರ್ ಓಪನ್ ಮಾಡಿ. ಸೇಲ್ಸ್ ವೋಚರ್ ಓಪನ್. ಇವೆಲ್ಲ ಬರುತ್ತೆ, ತಮಗೆಲ್ಲ ಡೀಟೇಲ್ಸನ್ನು ಹೇಳಿದ್ದೀವಿ. ಸೇಲ್ಸು, ಸೊ ಅದೇ ರಿಂಗನ್ನು ಸೇಲ್ ಮಾಡೋಣ. 152 ಗ್ರಾಮ್ಸ್, 1 ಗ್ರಾಮಿಗೆ 48,695 ಆಗಿದೆ. ಇಲ್ಲಿ ಇನ್ಪುಟ್ ವ್ಯಾಟ್, ದೆನ್ ಇನ್ಪುಟ್ ವ್ಯಾಟನ್ನು ಎಂಟ್ರಿ ಮಾಡಿದ್ದೀವಿ. ಈ ರೀತಿ ಮೆನ್ಷನ್ ಮಾಡ್ಬೋದು. ದೆನ್ ಇದನ್ನು ಏನು ಮಾಡ್ಬೋದು, ನಾವು ಪ್ರಿಂಟ್ಔಟ್ ಕೂಡ ನೋಡ್ಬೋದು. ಸೊ ಅದನ್ನೇ ಪೇಜಪ್ ಪ್ರೆಸ್ ಮಾಡಿ ಆಲ್ಟ್ ಪಿ ಪ್ರೆಸ್ ಮಾಡೋಣ. ಇದನ್ನ ಪ್ರಿಂಟ್ಔಟ್ ಕೂಡ ನೋಡಬಹುದು. ಡೆಸ್ಕ್ಟಾಪ್ ವ್ಯಾಟ್ 1% ವ್ಯಾಟ್ ಅದು ನೋಡೋಣ. ಸೊ 1% ವ್ಯಾಟ್ ಅದು ನಾವು ಪ್ರಿಂಟ್ಔಟನ್ನು ನೋಡೋಣ. ಪ್ರಿಂಟ್ ನೋಡುವ ವಿದ್ಯಾರ್ಥಿಗಳು ಮುಂದಿನ ಕ್ಲಾಸ್ನಲ್ಲಿ ಇವಾಗ 1% ತಗೊಂಡ್ವಿ. ಇನ್ ಕೇಸ್ ನಾವೇನಾದ್ರೂ ಪ್ರಾಡಕ್ಟನ್ನು 4% ಬರುವಂಥ ವ್ಯಾಟಿನ ತೆಗೆದುಕೊಂಡ್ರೆ ನಾವು ಪರ್ಚೇಸು, ಲೆಜರ್ಸು ಮತ್ತು ಇನ್ಪುಟ್ ವ್ಯಾಟ್, ಔಟ್ಪುಟ್ ವ್ಯಾಟನ್ನು 4%ಗೆ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದನ್ನು ಕೂಡ ನೋಡ್ಬೋದು. ಅಕೌಂಟಿಂಗ್ ಇನ್ಫಾರ್ಮೇಷನ್, ಲೆಜರ್ಸ್, ಕ್ರಿಯೇಟ್. ಇನ್ ಕೇಸ್ 4% ಇದ್ದರೆ ಇಲ್ಲಿ ನಾವು ಬರೀಬೇಕು ಪರ್ಚೇಸ್ ಆ್ಯಡ್ 4% ಅಂತ ಎಂಟ್ರಿ ಮಾಡಿ ಪರ್ಚೇಸ್ ಅಕೌಂಟ್ ಅಂತ ತೆಗೆದುಕೊಳ್ಳಿ. ಇದನ್ನು ಎಸ್ ಇಡಬೇಕು, ಸೆಟ್ ಮಾಡಬೇಕು. ಸೊ ಇಲ್ಲಿ ನಾವು ಪರ್ಚೇಸ್ ಅಂತ ತೆಗೆದುಕೊಳ್ಬೇಕು. ಅದೇ ರೀತಿ ಸೇಲ್ಸ್ ಆ್ಯಡ್ 4%, ಸೇಲ್ಸ್ ಅಕೌಂಟ್
ಇಲ್ಲಿ ಸೇಲ್ಸ್ 4% ಅಂತ ತೆಗೆದುಕೊಳ್ಬೇಕು. ಅದೇ ರೀತಿ ಇನ್ಪುಟ್ ವ್ಯಾಟ್ at 4%, duties and taxes, VAT, ಇಲ್ಲಿ ವ್ಯಾಟ್ ಇನ್ಪುಟ್ ವ್ಯಾಟ್ ಅದ 4% ತೆಗೆದುಕೊಳ್ಬೇಕು. ಅದೇ ರೀತಿ ಔಟ್ಪುಟ್ ವ್ಯಾಟ್ %4 ಅಂತ ಮೆನ್ಷನ್ ಮಾಡೋಣ. ಔಟ್ಪುಟ್ ವ್ಯಾಟ್ under duties and taxes, select the 4% VAT. This is completed. Create the ledgers. Then inventory information, then units measurement, create. So items ಮೇಲೆ ಡಿಪೆಂಡು, ನಾನು ಇಲ್ಲಿ ನಂಬರ್ಸ್ ಅಂತ ತಿಳ್ಕೊತೀನಿ. ನಂಬರ್ಸ್, then stock items, ವಿವೋ ಸೆಟ್ ಮಾಡ್ತೀನಿ. ಸೊ ವಿವೋ ಅಷ್ಟು ತೆಗೆದುಕೊಳ್ಳೋಣ. ದೆನ್ ಇಲ್ಲಿ ನಮಗೆ ಸ್ಟಾಕ್ ಐಟಮ್ಸ್, ಕ್ರಿಯೇಟ್ ಚಾರ್ಜರ್, ಯಾವ ಮೊಬೈಲ್ದು? ಸೊ ವಿವೋ. ಅದೇ ರೀತಿ ಚಾರ್ಜರ್ ನಾವು ಬರಿಬೋದು ಮುಂದ್ಗಡೆ ವಿವೋ V15 ಅದರ ಚಾರ್ಜರ್ ಅದು. ಸೊ ವಿವೋ ಕಂಪ್ನಿದು. ನಂಬರ್ಸ್ ಮೇಲೆ ತೆಗೆದುಕೊತೀವಿ. ಸೊ 4% ವ್ಯಾಟ್. ಸೊ 5 ಪೀಸಸ್, 1 ಪೀಸಿಗೆ 1800 ಈ ರೀತಿ ಸೆಟ್ ಮಾಡ್ತೀವಿ. ಇದನ್ನು ಕೂಡ ವೋಚರ್ ಒಳಗೆ ಬಂದ್ಬಿಟ್ಟು ಇಲ್ಲ ಸೇಲ್ಸ್ ಅನ್ನು ಡೈರೆಕ್ಟಾಗಿ ಸೇಲ್ಸ್ ಮಾಡ್ತಿದ್ದೀನಿ. ಸೊ 4% ನೋಡಿ 4% ತಗೋತೀನಿ. ಸೊ ನಾವು ಚಾರ್ಜರ್ ತೆಗೆದುಕೊಂಡು ಸೊ 2 ಪೀಸಸ್ಸನ್ನು 1 ಪೀಸಿಗೆ 2450 rupees. ದೆನ್ ಇನ್ಪುಟ್ ವ್ಯಾಟ್ 4%. ಸೊ 4% ಬರ್ತದೆ. 1% ಇದ್ದರೆ ಈ ರೀತಿ 1% ಅನ್ನು ಕೂಡ ತೆಗೆದುಕೊಳ್ಬೋದು. ಸೊ ಇಲ್ಲಿ ನಾವು 4% ಅಪ್ಲೈ ಮಾಡೋದ್ರಿಂದ 4% ಮಾತ್ರ ತೆಗೆದುಕೊಳ್ತೀವಿ. ದೆನ್ ಎಂಡ್ ಆಫ್ ಲಿಸ್ಟ್ ಈ ರೀತಿ ಸೆಟ್ ಮಾಡ್ತಾ ಹೋಗ್ಬೋದು. 1%, 4%, 12.5 ಆಮೇಲೆ 20% ಈ ರೀತಿ ನಾವು ಸೆಟ್ ಮಾಡ್ತಾ ವ್ಯಾಟನ್ನು ಅಪ್ಲೈ ಮಾಡ್ಬೋದು. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಸೊ ಯಾವ ರೀತಿ ವ್ಯಾಟನ್ನು ಅಪ್ಲೈ ಮಾಡ್ತೀವಿ ಅಂತೇಳಿ ಇದೇ ರೀತಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್ 1%, 4%, 12.5 ಮತ್ತು 20% ಈ ನಾಲ್ಕನ್ನು ಕೂಡ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಇನ್ಪುಟ್ ವ್ಯಾಟ್ at 12.5 ತೆಗೆದುಕೊಂಡ್ರೆ ಇಲ್ಲಿ ನಿಮಗೆ ಗೊತ್ತಾಗಿರೋದು ವ್ಯಾಟ್ ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಇನ್ಪುಟ್ ವ್ಯಾಟ್ 1%, 12.5, 20%, 4%. ಸೊ ಅದೇ ರೀತಿ ಔಟ್ಪುಟ್ ಬರ್ತದೆ. ಸೊ ಪರ್ಚೇಸ್ದು ಅದೇ ಥರ ಬರ್ತಾವ್ರಿ. ಅವು ಯಾವ ಬೇಕು ಅಂತ ಸೆಲೆಕ್ಷನ್ ಮಾಡ್ತಾ ನಮ್ಮ ವರ್ಕನ್ನು ನಾವು ಕಂಪ್ಲೀಟ್ ಮಾಡ್ತಾ ವರ್ಕನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ನೋಡಿದ್ರೆ ವಿದ್ಯಾರ್ಥಿಗಳು ಇದೇ ರೀತಿ ನಾವು ವರ್ಕ್ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳ ವ್ಯಾಟನ್ನು ಅಪ್ಲೈ ಮಾಡೋದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನೋಟಿಫಿಕೇಶನ್ ತಮಗೆ ಮೊದಲು ಬರುತ್ತೆ, ನಾವು ನೋಡಿ ಕಲಿಯಬಹುದು. ಸೊ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.